ನಾಳೆ ಎಲ್ಲ ನಾಡಿದ್ದು ದೆಹಲಿಯಲ್ಲಿ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಭೆ ಮಾಡ್ತಾರೆ. ಇವತ್ತೇ ದೆಹಲಿಗೆ ಹೊರಟು ನಿಂತ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ಸಿದ್ದರಾಮಯ್ಯರಿಗೆ ಜ್ವರ, ಮತ್ತೊಂದು ಕಡೆ ಇವತ್ತೇ ದೆಹಲಿಗೆ ಹೊರಟು ನಿಂತ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದರೆ ಇಂದು ಅನಾರೋಗ್ಯದ ಕಾರಣ ಜ್ವರದಿಂದ ಬಳಲ್ತಾ ಇದ್ದಾರೆ. ಒಂದೊಮ್ಮೆ ಜ್ವರ ಕಡಿಮೆ ಆಗದಿದ್ರೆ ಸಿಎಂ ದೆಹಲಿಗೆ ಹೋಗೋದು ಡೌಟು. ಸಿಎಂ ದೆಹಲಿಗೆ ಹೋಗದಿದ್ರೆ ನಾಡಿದ್ದು ನಿಗದಿಯಾದ ಸಭೆ ನಡೆಯೋದಿಲ್ಲ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ. ಸಿದ್ದರಾಮಯ್ಯರನ್ನ ಬಿಟ್ಟು ಡಿಕೆಶಿ ದೆಹಲಿಗೆ ಹೋಗ್ತಾರಾ? ಸುರ್ಜೇವಾಲರ ಜೊತೆ ಸಭೆ ನಡಿಬೇಕು. ಆ ಸಭೆಯಲ್ಲಿ ಪಾಲ್ಗೊಳ್ಳೋದು ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ. ನಾಳೆ ದೆಹಲಿಗೆ ತೆರಳಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದರೆ ಇಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಮುಖ್ಯಮಂತ್ರಿ. ಒಂದೊಮ್ಮೆ ಜ್ವರ ಕಡಿಮೆ ಆದ್ರೆ, ಜ್ವರದ ತೀವ್ರತೆ ಏನಾದ್ರೂ ಕಮ್ಮಿ ಆದ್ರೆ, ಸಿಎಂ ದೆಹಲಿಗೆ ಹೋಗದೇ ಇದ್ರೆ ನಾಡಿದ್ದು ದೆಹಲಿಯಲ್ಲಿ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಸಭೆ ನಡೆಸಬೇಕಾಗಿತ್ತು. ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ, ಇನ್ನೂ ಹೋಗಿಲ್ಲ. ಇವತ್ತೇ ಹೊರಟು ನಿಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ತರಹದ್ದು ಮಹತ್ವದ ನಿರ್ಧಾರ ಏನಾದರೂ ಆಗಬಹುದಾ ದೆಹಲಿಯಲ್ಲಿ? ಸಿಎಂ ಬದಲಾವಣೆಯ ಚರ್ಚೆಗಳಾಗಬಹುದಾ? ಸಿಎಂ ಬದಲಾವಣೆ ಆಗೇ ತೀರುತ್ತಾ ಎನ್ನುವಂತಹ ಅರ್ಥಗಳಲ್ಲೂ ಕೂಡ ಚರ್ಚೆಗಳೀಗ ಶುರುವಾಗಿರ್ತಕ್ಕಂತಹದ್ದು. ಸೊ ಸುರ್ಜೇವಾಲರ ಸಮ್ಮುಖದಲ್ಲಿ ಡಿಸಿಎಂ ಮತ್ತು ಸಿಎಂ ಇಬ್ಬರು ಕೂಡ ಮಹತ್ವದ ಸಭೆ ನಡೆಸಬೇಕು. ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಜ್ವರದ ಕಾರಣ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಡಾಕ್ಟರ್ ಸಲಹೆಯಂತೆ. ಮತ್ತೊಂದು ಕಡೆ ಸಿದ್ದರಾಮಯ್ಯರನ್ನು ಬಿಟ್ಟು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾರಾ ಎನ್ನುವಂತಹದ್ದು. ಇನ್ನು ಭಾಗಶಃ ಸುರ್ಜೇವಾಲರ ನಡೆ ಡಿಕೆಯತ್ತ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಕನ್ವಿನ್ಸ್ ಆಗದ ಶಾಸಕರನ್ನು ಡಿಕೆ ಪರ ಒಲವು ಬರುವಂತೆ ಶಾಸಕರನ್ನು ಸುರ್ಜೇವಾಲಾ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳ ನಡುವೆ ಒಂದು ಕಡೆ ಸಿದ್ದರಾಮಯ್ಯರಿಗೆ ಜ್ವರ, ಮತ್ತೊಂದು ಕಡೆ ಹೊರಟು ನಿಂತ ಡಿಕೆ ಶಿವಕುಮಾರ್. ಸೊ ಇವೆಲ್ಲವೂ ಕೂಡ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದರ ಸೂಚನೆ ಎನ್ನುವಂತೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.